ಓಂ ಶಂ ಶನೇಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಬರೀ ಎರಡಕ್ಷರದ ಪದ, ಬ್ರಹ್ಮಾಂಡವಾದಂತಹ ಶಕ್ತಿ, ವಿಚಿತ್ರವಾದಂತಹ ಭ್ರಮೆ, ದೈವಿಕ ಸಾಂಗತ್ಯ, ಜಾತಿ ಭೇದಗಳಿಲ್ಲದ ಧರ್ಮ, ಸ್ವಚ್ಛ ಸಂಬಂಧ, ಜನ್ಮಾಂತರದ ನಂಟು, ಬೃಹತ್ ನಂಬಿಕೆ, ಹೃದಯಗಳ ಆಡುಗಾರಿಕೆ, ಮೂಕವೇದನೆ, ವಿರಹದ ನೋವು, ಮಿಲನಗಳ ಕಾತರ, ಭಾವನೆಗಳ ಸಾಕಾರ, ಒಲವಿನ ಸಾಕ್ಷಾತ್ಕಾರ, ಒಬ್ಬರಿಗೆ ಇನ್ನೊಬ್ಬರನ್ನು ಅಡಿಯಾಳಾಗಿ ಮಾಡುವುದೇ ಪ್ರೀತಿ. ಮಕರ ರಾಶಿಯವರು ಮನಸ್ಸಾರೆ ಪ್ರೀತಿಸಿದವರನ್ನು ಕಳೆದುಕೊಳ್ಳುತ್ತೀರಾ? ಇದರ ಹಿಂದಿನ ಕಾರಣ ಹಾಗೂ ಉದ್ದೇಶದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ನೀವು ಇಷ್ಟಪಟ್ಟಂತಹ ಸ್ನೇಹಿತರು, ಸಂಬಂಧಿಕರು ನಿಮ್ಮಿಂದ ದೂರವಾಗಲು ಕಾರಣವೇನು? ಮಕರ ರಾಶಿಯವರು ಮನಸ್ಸಿನಿಂದ ಇಷ್ಟಪಟ್ಟವರಿಂದ ದೂರವಾಗುತ್ತೀರಾ? ಮಕರ ರಾಶಿಯವರು ಮನಸ್ಸಿನಿಂದ, ಹೃದಯದಿಂದ ಇಷ್ಟಪಟ್ಟವರನ್ನು ನಿಮ್ಮ ಅದೃಷ್ಟ ಅಂತ ಹೇಳುವುದಾ, ಅಥವಾ ದೇವರಿಗೂ ಇಷ್ಟವಿಲ್ಲ, ನೀವು ಇಚ್ಛಿಸಿದವರನ್ನು ದೂರ ಮಾಡುತ್ತಾರೆ? ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿಮ್ಮ ಲವ್ ಲೈಫಲ್ಲಿ ಸಾಕಷ್ಟು ಜನರನ್ನು ಕಳೆದುಕೊಂಡಿರುತ್ತೀರಾ? ಹಾಗೂ ನಿಮ್ಮ ಜೀವನ ಸಂಗಾತಿಗೆ ನೀವು 100% ಪ್ರೀತಿ ತೋರಿಸಿದರೂ ಅವರಾಗಿಯೇ ಹೇಳುತ್ತಾರೆ, ನನಗೆ ನಿಮ್ಮ ಪ್ರೀತಿಯ ಅವಶ್ಯಕತೆ ಇಲ್ಲವೆಂದು. ಮಕ್ಕಳಾದರೂ ಸರಿ, ಅತ್ತಿಗೆ, ನಾದಿನಿ, ತಂದೆ ತಾಯಿ, ಸ್ನೇಹಿತರು, ಅತ್ತೆ ಮಾವ, ಯಾರಾದರೂ ಸರಿ ನಾರ್ಮಲ್ ಆಗಿ ಪ್ರೀತಿ ವಿಶ್ವಾಸ ತೋರಿಸಿದರೆ ತೊಂದರೆ ಇಲ್ಲ. ಅದೇ ನೀವು ಮನಸ್ಸಿನಿಂದ, ಹೃದಯದಿಂದ ಯಾರ ಜೊತೆಯಲ್ಲಿ ಆದರೂ ಭಾವನಾತ್ಮಕವಾಗಿ, ಎಮೋಷನಲ್ ಆಗಿ ಕನೆಕ್ಟ್ ಆದರೆ ದೇವರಿಗೂ ಆ ಸಂಬಂಧ ಇಷ್ಟವಾಗದೆ ಅವರನ್ನು ನಿಮ್ಮಿಂದ ದೂರ ಮಾಡುತ್ತಾರೆ. ದೇವರಿಗೆ ಗೊತ್ತು ನಿಮಗೆ ಯಾರಿಂದ ಎಷ್ಟು ಪ್ರೀತಿ ಯಾವ ಸಮಯದಲ್ಲಿ ಸಿಗಬೇಕು ಎಂದು. ಆದ್ದರಿಂದ ಸಂಬಂಧಗಳನ್ನು ಕಳೆದುಕೊಂಡು ಸಂಕಟ ಪಡುತ್ತೀರಾ? ನಮ್ಮ ಮನಸ್ಸನ್ನು, ಭಾವನೆಗಳನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲವೆಂದು ಮನಸ್ಸಿನಲ್ಲಿಯೇ ಅಳುತ್ತೀರಾ? ಅದರಲ್ಲಿಯೂ ಶ್ರವಣ ನಕ್ಷತ್ರದವರಾದರೆ ಅಷ್ಟೇ ಕತೆ. ಶ್ರವಣ ನಕ್ಷತ್ರದ ಅಧಿಪತಿ ಚಂದ್ರಗ್ರಹವಾಗಿರುವುದರಿಂದ ನೀವು ಇಷ್ಟಪಟ್ಟಂತಹ ಸಂಬಂಧಿಕರು ನಿಮ್ಮಿಂದ ದೂರವಾದರೆ ತುಂಬ ಸಂಕಟ, ಒಂಟಿತನ, ದುಃಖವನ್ನು ಅನುಭವಿಸುತ್ತೀರಾ? ಶ್ರವಣ ನಕ್ಷತ್ರದವರು ಬಹಳ ಸೂಕ್ಷ್ಮ ಸ್ವಭಾವದವರಾಗಿರುತ್ತೀರಾ? ಮಕರ ರಾಶಿಯವರ ಪ್ರೀತಿಯ ಜೀವನದಲ್ಲಿ ಶನಿದೇವರ ಕೈವಾಡ ಇರುವುದಿಲ್ಲ, ಆದರೆ ದೇವರ ಉದ್ದೇಶವೇ ಬೇರೆಯಾಗಿರುತ್ತದೆ. ನೀವು 100% ಮನಸ್ಸಾರೆ, ಹೃದಯದಿಂದ, ಎಮೋಷ್ನಲ್ ಆಗಿ ಕನೆಕ್ಟ್ ಆದರೆ, ಯಾರೇ ಆಗಲಿ ಕನೆಕ್ಟ್ ಆದರೆ ಆ ವ್ಯಕ್ತಿಗಳು ನಿಮ್ಮಿಂದ ದೂರವಾಗುತ್ತಾರೆ. ಕಾರಣವನ್ನು ನೋಡೋಣ. ಮಕರ ರಾಶಿ, ರಾಶಿ ಕುಂಡಲಿಯ ಕರ್ಮ ಪ್ರಧಾನ, ಮೋಕ್ಷ ಪ್ರಧಾನ ರಾಶಿಯಾಗಿರುವುದರಿಂದ ದೇವರು ನಿಮ್ಮನ್ನು ಈ ಭೂಮಿ ಮೇಲೆ ಕಳುಹಿಸಲು ಒಂದು ಉದ್ದೇಶವಿರುತ್ತದೆ. ಮಕರ ರಾಶಿಯವರು ಕೇವಲ ಒಬ್ಬರಿಗೆ ಮಾತ್ರ ಸೀಮಿತವಲ್ಲ, ಪ್ರತಿಯೊಬ್ಬರಿಗೂ ನಿಮ್ಮ ಸಲಹೆ, ಪ್ರೀತಿ, ಸ್ನೇಹ, ವಿಶ್ವಾಸದ ಅವಶ್ಯಕತೆ ಇದೆ. ಎಲ್ಲರ ಉದ್ಧಾರಕ್ಕಾಗಿ ನೀವು ಶ್ರಮಿಸಬೇಕು. ನಿಮ್ಮ ಸಮಾಜ, ದೇಶ, ಕುಟುಂಬಕ್ಕೋಸ್ಕರ ನಿಸ್ವಾರ್ಥ ಸೇವೆಯನ್ನು ಮಾಡಬೇಕಾಗಿದೆ. ಆದ್ದರಿಂದ ದೇವರು ನಿಮ್ಮ ಪ್ರೀತಿ ಪಾತ್ರರನ್ನು ದೂರ ಮಾಡುತ್ತಾರೆ. ಮಕರ ರಾಶಿಯವರು ಯಾರನ್ನಾದರೂ ಪ್ರೀತಿಸಿದರೆ ನಿಮ್ಮ ತಲೆಯಲ್ಲಿ, ಮನಸ್ಸಿನಲ್ಲಿ ಅವರನ್ನೇ ತುಂಬಿಕೊಳ್ಳುತ್ತೀರಾ. ನಿಮ್ಮ ಗುರಿ, ಉದ್ದೇಶದ ಕಡೆ ಹೆಚ್ಚು ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಲು ಮರೆಯುತ್ತೀರಾ. ಎಕ್ಸಾಂಪಲ್, ಮಕರ ರಾಶಿಯ ಪುರುಷರು ತನ್ನ ಬಾಳ ಸಂಗಾತಿಯನ್ನು ಹೆಚ್ಚಾಗಿ ಪ್ರೀತಿಸಿದರೆ 100% ಪ್ರೀತಿಯನ್ನು ಕೊಡುತ್ತಾರೆ. ಆದರೆ ಹೆಂಡತಿಯ ಗುಂಗಿನಲ್ಲಿ ಕುಟುಂಬದ ಅನ್ಯ ಸದಸ್ಯರ ಕಡೆ, ತನ್ನ ಕೆಲಸದ ಕಡೆ ಗಮನ ಕೊಡಲು ಎಡವುತ್ತಾರೆ. ಮಕರ ರಾಶಿ ಪುರುಷರ ಹತ್ತಿರ ಬೇರೆ ಮಹಿಳೆಯರು ಸಲಹೆಗಳನ್ನು ಪಡೆದುಕೊಳ್ಳುತ್ತಾರೆ. ನಿಮ್ಮ ಅಕ್ಕ, ತಂಗಿ, ಸ್ನೇಹಿತೆ, ಸಂಬಂಧಿಕರು ಯಾರಾದರೂ ಸರಿ ನಿಮ್ಮ ಬಳಿ ಸಲಹೆ ಕೇಳಿದರೆ 100ರಷ್ಟು ಒಳ್ಳೆಯ ಸಲಹೆಗಳನ್ನು, ಮಾರ್ಗದರ್ಶನವನ್ನು ಮಾಡುತ್ತೀರಾ. ಮಕರ ರಾಶಿಯ ಮಹಿಳೆಯಾದರೂ ಸರಿ, ಪುರುಷರಿಗೆ ತಮ್ಮ ಕಾರ್ಯಕ್ಷೇತ್ರದ ಬಗ್ಗೆ, ಜಾಬ್ ಹಾಗೂ ಬಿಸ್ನೆಸ್ ಬಗ್ಗೆ, ಹಣವನ್ನು ಕೂಡಿಡುವ ಬಗ್ಗೆ, ಒಳ್ಳೆಯ ಸಮಯ ನಿರ್ವಹಣೆಯ ಬಗ್ಗೆ ಬೆಸ್ಟ್ ಅಡ್ವೈಸನ್ನು ಕೊಡುತ್ತಾರೆ. ಮಕರ ರಾಶಿಯವರು ಬುದ್ಧಿವಂತ ಹಾಗೂ ಬ್ಯಾಲೆನ್ಸಿಂಗ್ ರಾಶಿಯಾಗಿರುವುದರಿಂದ ಎಲ್ಲರಿಗೂ ನಿಮ್ಮ ಮಾರ್ಗದರ್ಶನದ ಅವಶ್ಯಕತೆ ಇದೆ. ಮಕರ ರಾಶಿಯವರ ತಲೆಯಲ್ಲಿ ಒಂದು ಪ್ರಶ್ನೆ ಉದ್ಭವವಾಗಬಹುದು, ನಾವೇನು ಪ್ರೀತಿನೇ ಮಾಡಬಾರ್ದಾ? ನಾವು ಮನುಷ್ಯರೇ, ನಮಗೂ ಭಾವನೆಗಳಿವೆ ಅಂದುಕೊಳ್ಳುತ್ತೀರಾ? ಮಕರ ರಾಶಿ ಪೃಥ್ವಿ ತತ್ವ ರಾಶಿ, ತಾಳ್ಮೆಗೆ ಸಂಕೇತವಾದಂತಹ ರಾಶಿ. ಹಣದ ನಿರ್ವಹಣೆಯಲ್ಲಿ ತುಂಬ ಬುದ್ಧಿವಂತರಾಗಿರುತ್ತೀರಾ. ನಿಮ್ಮ ಜೀವನದಲ್ಲಿ ಎಷ್ಟೇ ಸೋಲುಗಳು, ಅಪವಾದಗಳು, ಅಪಪ್ರಚಾರಗಳು, ಅವಮಾನಗಳು ಬಂದರೂ
ಪೃಥ್ವಿಯ ಹಾಗೆ ಸಹನೆಯಿಂದ ತಾಳ್ಮೆಯಿಂದ ಮರುಪ್ರಯತ್ನ ಮಾಡಿ ಗೆಲುವಿನ ಗುರಿ ಮುಟ್ಟುವವರೆಗೂ ನಿಮ್ಮ ಪ್ರಯತ್ನವನ್ನು ನಿಲ್ಲಿಸದೇ ಇರುವ ಬ್ಯಾಲೆನ್ಸಿಂಗ್ ವ್ಯಕ್ತಿಗಳಾಗಿರುವುದರಿಂದ ಪ್ರೀತಿ ಹಾಗೂ ಸ್ನೇಹದಲ್ಲಿಯೂ ಬ್ಯಾಲೆನ್ಸ್ ಮಾಡಬೇಕಾಗುತ್ತದೆ. ಯಾರ ಮೇಲೂ ಸಂಪೂರ್ಣವಾಗಿ 100% ಪ್ರೀತಿ ವಿಶ್ವಾಸ ಇಟ್ಟುಕೊಳ್ಳಬೇಡಿ. ಯಾರ ಮೇಲೂ ಅವಲಂಬನೆಯಾಗಬೇಡಿ. ಎಲ್ಲರನ್ನೂ ಸಮಾನವಾಗಿ ನೋಡಿ. ಅವಶ್ಯಕತೆಗಿಂತ ಹೆಚ್ಚಾಗಿ ಯಾವ ಸಂಬಂಧಗಳನ್ನು ಹಚ್ಚಿಕೊಳ್ಳಬೇಡಿ. ಜೀವನ ಸಂಗಾತಿಯೇ ಆಗಲಿ, ಮಕ್ಕಳೇ ಆಗಲಿ, ಸ್ನೇಹಿತರ ಜೊತೆನೇ ಆಗಲಿ ಲಿಮಿಟ್ಟಾಗಿ ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಳ್ಳಿ. ಆಗ ಎಲ್ಲ ಸಂಬಂಧಗಳು ನಿಮ್ಮ ಜೊತೆಯಲ್ಲಿಯೇ ಇರುತ್ತದೆ. ನೀವೇನಾದರೂ 100% ತುಂಬು ಮನಸ್ಸಿನಿಂದ ಯಾರನ್ನಾದರೂ ಪ್ರೀತಿಸಿದರೆ ಆ ದೇವರಿಗೂ ಇಷ್ಟವಾಗುವುದಿಲ್ಲ. ಆದ್ದರಿಂದ ಅವರು ನಿಮ್ಮಿಂದ ದೂರವಾಗುತ್ತಾರೆ. ಈ ಸಮಾಜದವರು ನಿಮ್ಮನ್ನು ಕ್ರೂರಿಗಳು, ಭಾವನೆಗಳೇ ಇಲ್ಲದವರು ಎಂದು ಅಪವಾದ ಮಾಡುತ್ತಾರೆ. ಆದರೆ ಮಕರ ರಾಶಿಯವರು ತಮ್ಮ ಪ್ರೀತಿ ಭಾವನೆಗಳನ್ನು, ವಿಶ್ವಾಸವನ್ನು ಯಾರ ಮುಂದೆನೂ ವ್ಯಕ್ತಪಡಿಸುವುದಿಲ್ಲ. ಅವರ ಮನಸ್ಸಿನಲ್ಲಿಯೂ ಪ್ರೀತಿ ಇದ್ದೇ ಇರುತ್ತದೆ. ಆದ್ದರಿಂದ ನಿಮ್ಮ ಬಾಳ ಸಂಗಾತಿ, ಪ್ರೇಮಿ, ಪ್ರೇಯಸಿ, ತಂದೆ, ತಾಯಿ, ಮಕ್ಕಳು, ಸ್ನೇಹಿತರು ಮಕರ ರಾಶಿಯವರಾಗಿದ್ದರೆ ಅವರಿಗೂ ಮನಸ್ಸಿದೆ, ಭಾವನೆಗಳಿದೆ, ಪ್ರೀತಿ ಇದೆ ಎಂಬುದನ್ನು ಅರ್ಥ ಮಾಡಿಕೊಂಡು ಅವರಿಗೂ ಅವರು ಬಯಸಿದ ಪ್ರೀತಿ, ವಿಶ್ವಾಸ, ಆರೈಕೆಯನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಈ ವಿಚಾರಗಳು ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.